ಮಿನಿಸ್ಟರ್ ಆಗಿದ್ರ, ಚೀಫ್ ಮಿನಿಸ್ಟರ್ ಆಗಿದ್ರ, ಕನಿಷ್ಠ ವಿರೋಧ ಪಕ್ಷದ ನಾಯಕ ಕೂಡ ಆಗಿರಲಿಲ್ಲ. ಆದ್ರೆ ಯಾರಾದರೂ ಕರ್ನಾಟಕದ ಇತಿಹಾಸವನ್ನ ಶಾಂತವೇರಿ ಗೋಪಾಲಗೌಡರನ್ನ ಬಿಟ್ಟು ಬರಲಿಕ್ಕೆ ಸಾಧ್ಯ ಇದೆಯಾ? ಕಡ್ದಾಳ ಮಂಜಪ್ಪನವರನ್ನ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಕಡ್ದಾಳ ಮಂಜಪ್ಪನವರು ಶಾಂತವೇರಿ ಗೋಪಾಲಗೌಡರಿಗೆ ಹೇಳ್ತಾರೆ, ಗೋಪಾಲ, ಒಂದು ಮದುವೆ ಮಾಡ್ಕೊಡು, ನಾನು ಯಾವುದೋ ಒಂದು ಹೆಣ್ಣು ನೋಡಿದ್ದೀನಿ ನಿನಗೆ, ಅವ್ರು ಸ್ವಲ್ಪ ಅನುಕೂಲಸ್ಥರು, ತೋಟ ಗೀಟ ಇದೆ, ನೀನು ಹಿಂಗಿದ್ರೆ ಜೀವನ ಎಲ್ಲ ಹಿಂಗಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಮಂಜಪ್ಪನವ್ರಿಗೆ ಎದುರು ಹೇಳಕ್ಕೆ ಆಗದೆ ಗೋಪಾಲಗೌಡರು ನೋಡೋಣ ಅಂತ ಬಲಾತ್ಕಾರಕ್ಕೆ ಹೋಗಿ ನೋಡಿ ಬರ್ತಾರೆ. 3 ತಿಂಗಳಾದ್ರೂ ಗೋಪಾಲಗೌಡರು ಏನು ಹೇಳೋದಿಲ್ಲ. ಕಡ್ದಾಳ ಮಂಜಪ್ಪನವ್ರ ಸಿಟ್ಟು ಬಂದ್ಬಿಡುತ್ತೆ, ಸಾತ್ವಿಕ ಸಿಟ್ಟು. ಏನ್ ಗೋಪಾಲ, ನೀನೇ ದಿಲೀಪ್ ಕುಮಾರ್ ಅಂತ ತಿಳ್ಕೊಂಡಿದ್ಯೇನೋ, ಎಷ್ಟು ತಿಂಗಳು ಬೇಕು ನಿನ್ಗೆ ಒಪ್ಪಿಗೆ ಕೊಡಕ್ಕೆ ಅಂತ. ಆವಾಗ ಹೇಳ್ತಾರೆ ಮಂಜಣ್ಣ, ನಾನೇನೋ ಅವ್ರ ಮದುವೆ ಮಾಡ್ಕೋತೀನಪ್ಪ, ಶ್ರೀಮಂತರು, ನಾನು ಅವ್ರ ಹಂಗಲ್ಲಿ ಬದುಕಬೇಕಾಗತ್ತಲ್ಲ, ನಿಂಗೆ ಅದು ಇಷ್ಟನಾ ಅಂತ ಹೇಳಿ ಅವರು ನಿಮ್ಮ ನಾಯಕರು